ಊರು ಚಿಂತಾಮಣಿ. ನಾನು ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಕಾಲೇಜ್ಗೆ ಹೋಗಬೇಕಾಗಿತ್ತು. ನಾಗಾರ್ಜುನ ಕಾಲೇಜಲ್ಲಿ ನನ್ನ CET ಪರೀಕ್ಷೆ ಇತ್ತು. 23ನೇ ತಾರೀಕು 24ನೇ ತಾರೀಕು ಎರಡು ದಿನವೂ ಇತ್ತು. ಅದೇ 23ನೇ ತಾರೀಕು ಬೆಳಗ್ಗೆ ನಾನು ಹೋಗಿದ್ದಾಗ ಎಲ್ಲ ಚೆಕಿಂಗ್ ಮಾಡಿದ್ರು. ಅದೇ ನಾನು ಇನ್ಸ್ಟ್ರಕ್ಷನ್ ಪ್ರಕಾರನೇ ಹಾಕೊಂಡು ಹೋಗಿದ್ದೆ. ಬಟ್ಟೆಗಳು, ವಾಚ್ ಇಲ್ದಿರ ಹೋಗಿದ್ದೆ. ವಾಚ್ಗಳೆಲ್ಲ ಅಲೋ ಇರಲಿಲ್ಲ. ನಾನು ಆದಾಗ ಈ ಚೆಕಿಂಗ್ ಮಾಡಬೇಕಾದ್ರೆ ಅವ್ರು ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಬೇಕಾದ್ರೆ ಏನೋ ಒಂಥರ ಮುಟ್ಟು ನೋಡಿದ್ರು. ಅವರು ಮುಟ್ಟಾಗ ಏನೋ ಒಂಥರ ದಾರ ಥರ ಇತ್ತು. ಅದನ್ನಿಟ್ಟು ಆಚೆ ಕಡೆ ನೋಡಿದಾಗ ಅದು ಜನ್ವಾರ ಆಗಿತ್ತು. ಅವರು ಇವೆಲ್ಲ ಹಾಕ್ಕೊಂಬರುವಂಗಿಲ್ಲಲ್ಲಪ್ಪ ಅಂದರು. ಇಲ್ಲ, ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಏನು ಹೇಳಲಿಲ್ಲ ಸರ್, ನಾನು ಹಾಕ್ಕೊಂಬರ್ಬೋದಿತ್ತು. ಇಲ್ಲಪ್ಪ ಇವೆಲ್ಲ ಹಾಕ್ಕೊಂಡೋಗಿದೆ, ನಿಮ್ಗೆ ಎಕ್ಸಾಮ್ ಕೊಡೋಲ್ಲ, ನಿಮ್ಗೆ ಎಕ್ಸಾಮ್ ಬೇಕಂದ್ರೆ ಇದನ್ನ ಬಿಚ್ಚೋಗ್ಬೇಕು ಅಂದರು. ನಾನು ಬಿಚ್ತೀನಿ ಅಂದರು. ಅವರು ಕೇಳಲಿಲ್ಲ. ಅವ್ರು ಯಾರೋ ಮೇಡಮ್ ಬಂದು ಕಟ್ ಮಾಡಿಬಿಟ್ಟು ಈ ಡಸ್ಟ್ಬಿನ್ ಒಳಗಡೆ ಇತ್ತು ಎಲ್ಲರೂ ಬಿಸಾಕ್ತಿದ್ದಂಗೆ ದಾರುಗಳು ಇದನ್ನು ಎತ್ತು ಬಿಸಾಕ್ಬಿಟ್ರು. ನನಗೆ ಫುಲ್ ಅಷ್ಟೊತ್ತಿಗೆ ಬೇಜಾರಾಗೋಗಿತ್ತು. ಬೇಜಾರಾಗಿ ಎಕ್ಸಾಮೇ ಬರೆಯೋದು ಬೇಡ ಆ ಥರ ಫುಲ್ಲು ಬೇಜಾರಾಗಿ ಮತ್ತು ಅಲ್ಲಿಗೂ 2 ವರ್ಷ ಕಷ್ಟಪಟ್ಟಿದ್ದೆ. ಸೆಕೆಂಡ್ PU ಚೆನ್ನಾಗಿ ಬಂದಿತ್ತು. ಇದರಲ್ಲೂ ಚೆನ್ನಾಗಿ ಮಾಡಬೇಕು ಅಂತ ಅಲ್ಲಿಗೂ ಹೋದೆ ಬರೆಯೋಕ್ಕೆ. ಆದರೆ ಅದು ಆಗಲಿಲ್ಲ ಚೆನ್ನಾಗಿ ಬರೆಯೋಕ್ಕೆ. ನಾನು ಬಂದು ಈ ಥರ ಸಾಯಂಕಾಲ ಬಂದು ನನ್ನ ಮೊಬೈಲ್ಸ್ ಅಲೋ ಇರಲಿಲ್ಲ. ಸಾಯಂಕಾಲ ಬಂದು ನಮ್ಮ ಅಮ್ಮಗೆ ಹೇಳಿ ಈ ಥರ ಬೇಜಾರು ಮಾಡಿಕೊಂಡ್ರು. ಮತ್ತು ನಮ್ಮ ದೊಡ್ಡಪ್ಪ ಹತ್ರ ಹೋಗಿ ಹತ್ಕೊಂಡು ಹೇಳಿದೆ, ಈ ಥರ ನೀನು ಯಾಕೆ ಭಯ ಬೀಳಬೇಡ, ನಮ್ಮ ಬ್ರಾಹ್ಮಣ ಸಂಘ ಇದ್ದಾರೆ, ಅವ್ರು ಸಪೋರ್ಟ್ ಕೊಡ್ತಾರೆ ನಿಮಗೆ, ಏನು ಭಯ ಬೀಳಬೇಡ ಅಂದ್ಬಿಟ್ಟು ಅವರು ಹೇಳಿದ್ರು. ಈ ಥರ ನನ್ನ ಹೆಸರು ಸುಪ್ರೀತ್ ಕೆ.